ಅಳೆದು ತೂಗಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಇದರೊಂದಿಗೆ ಅಲ್ಲೇನು ಟಿಕೆಟ್ಗೆ ಗೊಂದಲ ಇತ್ತು ಅದಕ್ಕೂ ಕೂಡ ತೆರೆ ಎಳೆಯಲಾಗಿದೆ. ಕೆ.ವಿ. ಗೌತಮ್ ಅಂತ ಹೇಳಿ ಕ್ಯಾಂಡಿಡೇಟ್ ಒಬ್ಬರಿಗೆ ಕೋಲಾರ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಎಐಸಿಸಿ. ಮುನಿಯಪ್ಪ ಬಣಕ, ರಮೇಶ್ ಕುಮಾರ್ ಬಣಕ ಬಹಳ ಕಿತ್ತಾಟ ಇತ್ತು. ಇದರ ನಡುವೆ ಏನಾದರೂ ಮುನಿಯಪ್ಪ ಅವ್ರ ಕಡೆಗೆ ಟಿಕೆಟ್ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ, ನಾವು ರಾಜೀನಾಮೆ ಕೊಡ್ತೀವಿ, ರಾಜಕಾರಣ ಮಾಡಿಕೊಂಡೇ ಬದುಕಬೇಕು ಅಂತ ನಮಗೇನಿಲ್ಲ ಅಂತ ಶಾಸಕರು ಸಚಿವರು ಎಲ್ಲ ಮಾತಾಡಿದರು. ಇದೀಗ ಎರಡೂ ಬಣಗಳಲ್ಲಿ ಗುರುತಿಸಿಕೊಳ್ಳದ ಕೆ.ವಿ. ಗೌತಮ್ಗೆ ಕಾಂಗ್ರೆಸ್ ತನ್ನ ಟಿಕೆಟನ್ನು ಅನೌನ್ಸ್ ಮಾಡಿದೆ. ಬೆಂಗಳೂರು ನಗರದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಕೆ.ವಿ. ಗೌತಮ್. ಇದೀಗ ಅವರಿಗೆ ಕೋಲಾರದ ಟಿಕೆಟ್ ಒಲಿದಿದೆ. ಇದರೊಂದಿಗೆ ಏನು ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಗಲಾಟೆಗಳು, ಬಣ ಎಲ್ಲವೂ ಇದ್ವಲ್ಲ, ಇದೆಲ್ಲದಕ್ಕೂ ತೆರೆ ಎಳೆಯುವಂಥ ಕೆಲಸ. ಮುನಿಯಪ್ಪ ಬಣ, ರಮೇಶ್ ಕುಮಾರ್ ಬಣ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಹೋಗಿದೆ. ಇಬ್ಬರ ಜಗಳ, ಮೂರನೇವರಿಗೆ ಲಾಭ ಅಂತ. ಮೂರನೇ ಅಭ್ಯರ್ಥಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಕೆ.ವಿ. ಗೌತಮ್ಗೆ ಟಿಕೆಟ್ ಹೋಗಿದೆ. ಇಲ್ಲಿ ಗೌತಮ್ ಅವರ ಹಿನ್ನೆಲೆ ಚೆಕ್ ಮಾಡಿಕೊಂಡಾಗ ಕೆ.ವಿ. ಗೌತಮ್ ಮೂಲತಃ ಬೆಂಗಳೂರಿನವರು, ತಂದೆ ವಿಜಯ್ ಕುಮಾರ್ BBMP ಮೇಯರ್ ಕೂಡ ಆಗಿದ್ದರು. NSUIನಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾ ಇದ್ದರು, ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು. ಆರಂಭದಲ್ಲಿ NSUI ಬೆಂಗಳೂರು ನಗರ ಕಾರ್ಯದರ್ಶಿ ಕೂಡ ಆಗಿದ್ದರು. ಆನಂತರ ಯೂತ್ ಕಾಂಗ್ರೆಸ್ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿ ಕೆಲಸವನ್ನು ಮಾಡಿದರು. ಕೃಷ್ಣ ಬೈರೇಗೌಡರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ದಿನೇಶ್ ಗುಂಡೂರಾವ್ ಅವಧಿಯಲ್ಲಿಯೂ ಕೂಡ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ ಅನುಭವ ಗೌತಮ್ ಅವರಿಗೆ ಇದೆ. ರಾಜ್ಯ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಪರಮೇಶ್ವರ್ ಅವರು KPCCಗೆ ರಾಜ್ಯಾಧ್ಯಕ್ಷರಾಗಿದ್ದಂಥ ವೇಳೆಯಲ್ಲಿ KPCC ಪದಾಧಿಕಾರಿಯಾಗಿಯೂ ಕೆಲಸ ಮಾಡಿದ್ದಾರೆ. ಈಗ ಕಾಂಗ್ರೆಸ್ನ DCC ಅಧ್ಯಕ್ಷರಾಗಿ ಗೌತಮ್ ಕೆಲಸ ಮಾಡ್ತಾ ಇದ್ದರು. 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯ, ದಲಿತ, ಎಡಗೈ ಸಮುದಾಯದಕ್ಕೆ ಸೇರಿದಂಥವರು ಕೆ.ವಿ. ಗೌತಮ್.